ಮದುವೆ ಆಗಲು ತುತ್ತ ತುದಿಯ ಕಾಲಲ್ಲಿ ನಿಂತಿರುವ ಪಾವನಗೌಡ. ಅಪ್ಪ ಇದೇ ಅಯ್ಯೋ ದೇವ್ಡ, ಅಯ್ಯೋ ರಾಮ. ಈಗ ಕನ್ನಡ ನನ್ನ ತಾಯಿ ಅಂದ ತಕ್ಷಣ ಬೇರೆಯವ್ರು ಕನ್ನಡ ಬೇರೆ ಭಾಷೆಯವರನ್ನ ನನ್ನ ಅನ್ಯತೆ ಭಾವಿಸಲ್ಲ ಅಲ್ವಾ, ಹಂಗೇನೆ ಜಾತಿ ಧರ್ಮಗಳು ಅಷ್ಟೇ. ಇಸ್ ಓಪನ್ ಥಿಂಗ್ಸ್. ನಾವು ಮುಚ್ಚಿಟ್ಕೊಂಡು 1000 ಆನ್ಸರ್ ಕೊಡ್ಬೋದು. ಇಲ್ಲ ಇನ್ನ ಬ್ಯೂಟಿಫುಲ್ ಆಗಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಆಗಕ್ಕೆ ಅಷ್ಟು ಟೈಮ್ ತಗೊಳತ್ತೆ ಅಂತ ಒಂದು ಡವ್ ಹೊಡಿಬಹುದು. ಬಟ್ ಅಲ್ಲ, ನೀವು ಎಲ್ಲ ಇಂಟರ್ವ್ಯೂನಲ್ಲಿ ಈ ತರ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೀವೇ ಮಾಡ್ಕೋಬೇಕು, ನಾನು ಬರೋದೇ ಇಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಮೆಹಬೂಬಾ ಈ ಸಾಂಗ್ ಯಾರಿಗೆ ತಾನೇ ನೆನಪಿಲ್ಲ. KGF ನಲ್ಲಿ ಸೂಪರ್ ಡೂಪರ್ ಹಿಟ್ ಆದಂತ ಈ ಸಾಂಗು ಪ್ರತಿಯೊಬ್ರು ಕೂಡ ಈ ಸಾಂಗ್ಗೆ ರೀಲ್ಸ್ ಮಾಡಿದ್ದಾರೆ. ಬಟ್ ಇದೇ ಒಂದು ಲೈನ್ ನ ಇಟ್ಕೊಂಡು ಸಿನಿಮಾ ಟೈಟಲ್ ಆಗಿಸ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸಿನಿಮಾ ಬಂದಿದೆ. ಏನಕ್ಕೆ ಬ್ಯೂಟಿಫುಲ್ ಅಂತ ಈಗಲೇ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ತಾನೇ ಈ ಒಂದು ಸಿನಿಮಾದ ಅಂದ್ರೆ ಮೆಹಬೂಬಾ ಸಿನಿಮಾದ ಟ್ರೈಲರ್ ರಿಲೀಸ್ ಆಯ್ತು. ಸಕ್ಕದಾಗಿದೆ, ಒಂದು ಒಳ್ಳೆ ಬ್ಯೂಟಿಫುಲ್, ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ ಅಂತ ನನಗೆ ಅನಿಸ್ತು. ಸೊ ಹಾಗಾಗಿ ಈ ಸಿನಿಮಾದ ಹೀರೋ ಹೀರೋಯಿನ್ ಹುಡ್ಕೊಂಡ್ ಬಂದಿದ್ದೀನಿ. ಒಂದಷ್ಟು ಮಾತಾಡ್ತಾ ಹೋಗೋಣ, ಸಿನಿಮಾ ಬಗ್ಗೆ ಕೇಳ್ತಾ ಹೋಗೋಣ. ಫಸ್ಟ್ ವೆಲ್ಕಮ್ ಮಾಡೋಣ, ಶಶಿ ಹಾಗೂ ಪಾವನ್ ಅವರಿಬ್ರು ಇದ್ದಾರೆ. ನಮಸ್ತೆ. 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 ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ತಾವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೊ ನೀವು ಮಚ್. ಡಿಸ್ಟಿಂಕ್ಷನ್ ಹೇಳ್ತೀರಾ ಅನ್ಕೊಂಡೆ. ನಾನು ಫಸ್ಟ್ ಕ್ಲಾಸ್ ಹೇಳಿದ್ನಲ್ಲ, ನೀವು ಡಿಸ್ಟಿಂಕ್ಷನ್ ಅಂತ ಹೇಳಿ. ನಾನು ಆತರ ಸ್ಟೂಡೆಂಟೇ ಇಲ್ಲ, ನಾವೇನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗಳು. ಇವ್ರು ಗೋಲ್ಡ್ ಮೆಡಲಿಸ್ಟ್. ಅವ್ರು ಗೋಲ್ಡ್ ಮೆಡಲಿಸ್ಟ್. ಒಂದೇನು ಅಂತಂದ್ರೆ, ಪಾವನ ಅವ್ರನ್ನ ಕರೆಕ್ಟ್ ಇಲ್ಲಿಂದ 1 ವರ್ಷದ ಹಿಂದೆ ಮೀಟ್ ಮಾಡಿದ್ದೆ. ಶಶಿ ಅವ್ರನ್ನ ಇಲ್ಲಿಂದ 2 ತಿಂಗಳು ಹಿಂದೆ ಮೀಟ್ ಮಾಡಿದ್ದೆ. ನಮ್ಮ ಫಾರ್ಮ್ ಅಲ್ಲಿ ಅವ್ರ ಫಾರ್ಮ್ ಹೌಸ್ಗೆ ಮೀಟ್ ಮಾಡಿದ್ವಿ. ವೈರಲ್ ಎಲ್ಲ ಮಾಡ್ಬಿಟ್ಟು ಅವ್ರ ಕಂಟೆಂಟ್ ಅವ್ರದ್ದು. ಏನಕ್ಕೆ ಅಂತಂದ್ರೆ ಆ ತರ ಹೇಳಿದ್ರು. ಅದು ಮೇನ್ ಮ್ಯಾಟ್ರ್ ಏನು ಅಂತಂದ್ರೆ, ರೈತರಿಗೆ ಹೆಣ್ ಕೊಡ್ತಾ ಇರ್ಲಿಲ್ಲ. ಏನಕ್ಕೆ ಅಂತ ಫಸ್ಟ್ ನಾನು ಇವ್ರಿಗೆ ಕ್ವಶನ್ ಮಾಡ್ಬೇಕು, ಕರೆಕ್ಟ್ ಆನ್ಸರ್ ಸಿಗುತ್ತೆ. ಮಾಡರ್ನ್ ರೈತ ಅಂತ ನಾನು ಮದುವೆ ಆಗಿದೆಯಲ್ಲ. ನನಗೆಲ್ಲ ಜನರಲ್ ಆಗಿ ರೈತರಿಗೆ ಯಾರಿಗೂ ಹೆಣ್ಣು ಕೊಡ್ತಿಲ್ಲ, ಹೆಣ್ ಕೊಡ್ತಾ ಇಲ್ಲ. ಹಿಂದೆ ಜರುಗ್ತಾ ಇದಾರೆ. ನಮಗೆ ಒಳ್ಳೆ ಎಂಪ್ಲಾಯ್ ಆಗಿರ್ಬೇಕು, ಅದ್ರಲ್ಲೂ ಮೇನ್ ಆಗಿ ಗೌರ್ಮೆಂಟ್ ಕೆಲಸದಲ್ಲೇ ಇರ್ಬೇಕು ಅನ್ನೋದೇ ಬೇಜಾನ್ ಹರಿದಾಡ್ತಾ ಇದೆ. ಹಂಗಾಗಿ ಇವರಿಂದಾನೇ ಒಂದು ಒಳ್ಳೆ ಆನ್ಸರ್ ಸಿಕ್ತು, ಒಂದಷ್ಟು ವೈರಲ್ ಆಯ್ತು. ಏನ್ ಹೇಳ್ದಂಗೆ ಜ್ಞಾಪಕ ಇಲ್ಲ. ಅವಾಗ ಏನೋ ಫ್ಲೋ ಅಲ್ಲಿ ಹೇಳಿದ್ದೀನಿ, ನಮ್ಗೆ ಮತ್ತೆ ಹೇಳ್ಬಾರ್ದಲ್ವಾ? ನಮ್ಗೆ ಆತರ ಕಂಡೀಷನ್ಸ್ ಎಲ್ಲ ಏನಿಲ್ಲ. ಅಲ್ಲ, ಕಂಡೀಷನ್ಸ್ ಏನಿಲ್ಲ ಅಂತಲ್ಲ, ಅವಾಗ ಹಂಗೆ ಹೇಳಿದ್ವಿ, ಅದು ಹೇಳಿದ್ದಂಗೆ ವೈರಲ್ ಆಗಿತ್ತು. ಹಾ, ನನ್ಗೆ ಹುಡುಗನೆಲ್ಲ ಆತರ ಕಂಡೀಷನ್ಸ್ ಇಲ್ಲ ಅಂದೆ. ನೋಡು, ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ಕಂತವ್ರು. ನಾನು ರೈತರು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹುಡುಗ ಹೆಂಗಿದ್ರು? ಮದುವೆ ಆಗಲು ತುತ್ತ ತುದಿಯ ಕಾಲಲ್ಲಿ ನಿಂತಿರುವ ಪಾವನಗೌಡ. ಅಪ್ಪ ಇದೇ ಅಯ್ಯೋ ದೇವ್ಡ, ಅಯ್ಯೋ ರಾಮ. ನಾನು ಅವ್ರಿಗೇನೋ ಹೇಳ್ಬೇಕು ಕಟ್ ಮಾಡಿ ಅಂತ ಅನ್ಕೊಂಡೆ. ಪ್ಲೀಸ್ ಇದನ್ನ ತೆಗೀರಿ ಆಯ್ತಾ. ತುತ್ತ ತುದಿಯಲ್ಲಿ ಯಾವ ಆಂಗಲ್ ಅಲ್ಲೂ ನಿಂತಿಲ್ಲ ನಾನು, ನಂಗೆ ಇಷ್ಟನೇ ಇಲ್ಲ. ಒಂದ್ 2 ಸ್ಟೆಪ್ ಹಿಂದೆ ನಿಂತಿದ್ದಾರೆ, ಜಾಸ್ತಿ 2 ಸ್ಟೆಪ್ ಹಿಂದೆ ನಿಂತಿದ್ದಾರೆ. ನೀವು ಹಿಂಗೆ ಮಾಡೋದು. ನೀವು ಎಲ್ಲ ಇಂಟರ್ವ್ಯೂನಲ್ಲಿ ಈ ತರ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೀವೇ ಮಾಡ್ಕೋಬೇಕು, ನಾನು ಬರೋದೇ ಇಲ್ಲ. ಯಾವ ತರ ಇರ್ಬೇಕು ಶಶಿ ತರ ನೋಡುವ. ಅಯ್ಯೋ, ನೆಕ್ಸ್ಟ್ ಕ್ವೆಶ್ಚನ್. ವೆರಿ ಅಪ್ಸೆಟ್. ಐ ಡೋಂಟ್ ವಾಂಟ್ ಟು ಕಮ್. ಇದನ್ನ ಅವ್ರು ಅಲ್ಲೂ ಹಂಗೆ ಏನೋ ಹೇಳಿದ್ರು, ವಿಚ್ ಐ ಆಮ್ ನಾಟ್ ಕಂಫರ್ಟಬಲ್. ಇಲ್ಲೂ ತುತ್ತ ತುದಿಯಲ್ಲಿ ನಿಂತಿದ್ದೀನಿ ಅನ್ನೋ ತರ ಏನೋ ಹೇಳ್ತಿದ್ದಾರೆ. ಇಲ್ಲಿ ಅವ್ರೇನ್ ಹೇಳಿದ್ರು ಗೊತ್ತಾ? ಮತ್ತೆ ಹೇಳ್ತೀನಿ, ನೆಕ್ಸ್ಟ್ ಕ್ವೆಶ್ಚನ್ ಹೋಗಿ. ಇಲ್ಲ, ಅವ್ರು ಸ್ವಲ್ಪ ಕಂಫರ್ಟ್ ಝೋನ್ ಬಂದ್ಮೇಲೆ ಈ ಕ್ವಶನ್ ಕೇಳ್ತೀನಿ. ಕಂಫರ್ಟ್ ಝೋನ್ ಮಾಡೋಣ ಈಗ ಪಾವನ್ ಅವ್ರಿಗೆ. ಇದೆಲ್ಲ ಕಟ್ ಮಾಡಿ ಇಲ್ಲಿಂದ ತಗೋ ಶುರು ಮಾಡೋಣ. ಇದೆಲ್ಲ ಎಡಿಟ್, ಇದೆಲ್ಲ ಏನ್ ಬರಲ್ಲ, ಎಡಿಟ್. ಮತ್ತೊಮ್ಮೆ ಇಬ್ರಿಗೂ ವೆಲ್ಕಮ್. ಸೊ ಮೆಹಬೂಬಾ ಅಂತ ಒಂದು ಟೈಟಲ್ ಇಟ್ಕೊಂಡೆ ಸಿನಿಮಾ ಮಾಡ್ತಾ ಇದಾರೆ. ಆ ಮೆಹಬೂಬಾ ಅನ್ನೋ ಒಂದು ವರ್ಡ್ ಬ್ಯೂಟಿಫುಲ್ ಆಗಿದೆ, ಕೇಳಕ್ಕೆ ಬ್ಯೂಟಿಫುಲ್ ಆಗಿದೆ. ಇನ್ನು ಸಿನಿಮಾ ಎಷ್ಟರ ಮಟ್ಟಿಗೆ ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ನನಗಂತೂ ಇದೆ. ಅದ್ರಲ್ಲೂ ಫಸ್ಟ್ ಟೈಮ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ಗೆ. ಹಿಂಗ ಅನ್ನಿಸ್ತಾ ಇದೆ ಆ ಒಂದು ಬಟರ್ಫ್ಲೈ, ಆ ಒಂದು ಡವ. ತುಂಬಾ ಖುಷಿ ಅನ್ನೋದಕ್ಕಿಂತ ತುಂಬಾ ನರ್ವಸ್ ಇದೆ. ಪ್ರಾಮಾಣಿಕವಾಗಿ ಹೇಳಂದ್ರೆ ಭಯ ಇದೆ. ಸೊ ಏನೇ ನಗಾಡ್ತಾ ಏನೇ ಮಾಡಿದ್ರು ಅದನ್ನು ಮುಚ್ಚಾಕ ಅಂತ ಒಂದು ಕವರ್ಗಳಷ್ಟೇ ಬಿಟ್ಟರೆ ನೆಟ್ಟಿಗೆ ನಿದ್ದೆ ಬರೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೆ, ಅದು 3 ಗಂಟೆಯಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇದೀವಿ ಅಷ್ಟೇ, ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥದ್ದು. ಯಾಕೆಂದರೆ ಸಾಕಷ್ಟು ಅಡಚಣೆಗಳು, ತೊಂದರೆಗಳು ಅವೆಲ್ಲ ನಡೀತಾ ಇರ್ತವೆ. ಅಂದರೆ ತೊಂದರೆಗಳಿಂದ ಸೆನ್ಸ್ ಏನೋ ವಾಂಟೆಡ್ಲಿ ಅಂತಲ್ಲ, ನಾವೇನೋ ಒಂದು ಅನ್ಕೊಂತೀವಿ, ಅದು ಆಗೋದಿಲ್ಲ, ಆ ಟೈಮ್ಗೆ ಆಗೋದಿಲ್ಲ ಸಿನಿಮಾ ಅಲ್ಲಿ. ಸೊ ಆ ಭಯ, ಆ ಡವ ಅದೆಲ್ಲ 100% ಇದೆ. ಸೊ ಶಶಿ ಅವ್ರಿಗೆ ಒಂದ್ ರೀತಿಲಿ ಡವ ಬಟರ್ಫ್ಲೈ ಇದೆಲ್ಲ ಬರ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಪಾವನ್ ಅವ್ರಿಗೆ ಫಸ್ಟ್ನೇ ಸಿನಿಮಾ ಅಂತ ಏನಲ್ಲ, ಆ ಒಂದು ಡವ ಅಷ್ಟಿರಲ್ಲ. ಬಟ್ ಬೇರೆ ಸಿನಿಮಾ ಅಂತ ಬಂದಾಗ ಒಂದು ಹೊಸ ಗ್ರೂಪ್ ಇರುತ್ತೆ. ಸೊ ಹೊಸ ಸಿನಿಮಾ, ಒಂದು ಹೊಸತನ ಇರುತ್ತೆ. ಸೊ ಅದರಲ್ಲೂ ಕೂಡ ಇದ್ರಲ್ಲಿ ಕಾಣಿಸ್ಕೊಂಡಿರೋ ಪಾತ್ರನೇ ವಿಭಿನ್ನವಾಗಿದೆ. ಹೆಂಗ ಅನಿಸ್ತಾ ಇದೆ ಮೆಹಬೂಬಾ? ನೀವೇ ಹೇಳಿದ್ರಲ್ಲ, ನಾನು ಮಾಡಿರೋದು ನಜರಿಯಾ ಬಾನು ಕ್ಯಾರೆಕ್ಟರ್. ಅದು ಹೆಂಗ್ ನಂಗೆ ಡವ ಇರಲ್ಲ ಹೇಳಿ? ಅಯ್ಯೋ ಸಿಕ್ಕಾ ಹೊಡೆ ಇದೆ. ನಂಗೆ ಭಯ ಇದೆ ಜನ ಹೆಂಗೆ ಅದನ್ನ ನೋಡೋದ್ಮೇಲೆ ರಿಯಾಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ತುಂಬ ಇದೆ, ಬಿಕಾಸ್ ಈಸ್ ಅ ಪ್ರೊಡ್ಯೂಸರ್,
ಆ್ಯಂಡ್ ಫಸ್ಟ್ ಟೈಮ್ ಲಾಂಚ್ ಆಗ್ತಿದ್ದಾರೆ ಹೀರೋ ಆಗಿ. ಆ್ಯಂಡ್ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಐ ಅಂಡರ್ಸ್ಟ್ಯಾಂಡ್ ಅವರು ತುಂಬ ಇಂಟೆನ್ಸ್ ಆಗಿದೆ ಈ ಜರ್ನಿ ಅಂತ. ಬಟ್ ನನಗೆ ಒಳ್ಳೆ ಪಾತ್ರ ಮಾಡೋಕ್ಕೆ ಸಿಕ್ಕಿದೆ, ಬಟ್ ಚಾಲೆಂಜಸ್ ಇತ್ತು ಜೊತೆಗೆ. ದಟ್ ಐ ರೆಪ್ರೆಸೆಂಟ್ ಅ ಡಿಫ್ರೆಂಟ್ ವರ್ಲ್ಡ್. ಹಾಗಾಗಿ ನನಗೂ ತುಂಬ ಆತಂಕ ಇದೆ, ಹೆಂಗೆ ರಿಸೀವ್ ಮಾಡ್ತಾರೆ, ನನ್ನನ್ನು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಪಾತ್ರದ ಮುಖಾಂತರ. ತುಂಬ ಪರ್ಸ್ನಲಾಗಿ ತೊಗೊಂಡೆ ಅದನ್ನು ಒಂದು ಆರ್ಟ್ ಫಾರ್ಮ್ ಆಗಿ ಕನ್ಸ್ಯೂಮ್ ಮಾಡಲಿ ಅನ್ನೋದು ನನ್ನ ಆಸೆ, ನನ್ನ ನೋಡೋಕೆ ಬರೋರು ಅಥವಾ ಪಾತ್ರನ ನೋಡೋರು. ಸೊ ಹಾಗಾಗಿ ನನಗೂ ಅಷ್ಟೇ ಆತಂಕ ಡೆಫಿನೆಟ್ಲಿ ಇದೆ. ಎದುರು ನೋಡ್ತಾ ಇದ್ದೀನಿ ಮೊದಲನೇ ದಿನದ ಶೋಗೆ, ಅವ್ರ ರಿಯಾಕ್ಷನ್ಸ್ಗೆ. ಅವರು ಯಾವ ರೀತಿಯಾಗಿ ಆ ಒಂದು ಪಾತ್ರನ ಚೂಸ್ ಮಾಡ್ತಾರೆ ಫಸ್ಟ್ ಇಂದಾನು ತಗೊಂಡ್ರೆ, ಫಸ್ಟ್ ಸಿನಿಮಾಗಳಿಂದ ತಗೊಂಡ್ರೆ? ಅಂದರೆ ನನ್ನ ಪಾತ್ರ ಶುಡ್ ಟೆಲ್ ಸಮಥಿಂಗ್ ಅಲ್ವಾ. ನನ್ನ ಕಥೆಯಲ್ಲಿ ನನ್ನ ಪಾತ್ರ ಏನೋ ಒಂದು ಆಫರ್ ಅಂತೂ ಮಾಡಬೇಕು. ಆ್ಯಂಡ್ ಕತೆ ತುಂಬ ಮುಖ್ಯ, ಏನು ಹೇಳಕ್ಕೆ ಕೊಟ್ಟಿದ್ದೀವಿ ಅಂತ. ನಂಗೆ ಕತೆಗಿನ್ನ ಮುಖ್ಯವಾಗಿ ಒಬ್ಬ ಡೈರೆಕ್ಟರ್ ತುಂಬ ಇಂಪಾರ್ಟೆಂಟ್. ಡೈರೆಕ್ಟರ್ಗೆ ಈ ಕತೆ ಹೆಂಗೆ ಹೇಳ್ಬೇಕು, ಏನೇ ಇಫ್ ಈ ಸೋ ಸ್ಕಿಲ್ಡ್, ಅವ್ರು ಏನು ಇಲ್ದಿರೋದನ್ನ ಏನೋ ಒಂದು ಮಾಡಿ ಕೊಡ್ತಾರೆ. ಏನೋ ಮಾಡ್ಬೋದು, ಏನೋ ಉಪ್ಪಿಟ್ಟು ಮತ್ತು ಇಡ್ಲಿನ ಮತ್ತು ವಡೆನ ಮಿಕ್ಸ್ ಮಾಡಿ ಉಪ್ಪಿಟ್ಟು ಮಾಡಿಕೊಡ್ಬೋದು ಅನ್ನೋ ಥರ. ಒಬ್ಬ ಡೈರೆಕ್ಟರ್ಸ್ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲವೂ. ಇಡೀ ಸಿನಿಮಾ ಹೆಂಗೆ ತಂಡ ಹೆಂಗೆ ಕಟ್ತಾರೆ, ಸಿನಿಮಾ ಔಟ್ಪುಟ್ ಹೆಂಗೆ ತೆಗಿತಾರೆ ಅಂತ. ಸೊ ನನಗೆ ಡೈರೆಕ್ಟರ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ಕತೆ ಆ್ಯಂಡ್ ನನ್ನ ಪಾತ್ರ ಶುಡ್ ಆಫರ್ ಸಮಥಿಂಗ್ ಟು ದ ಆಡಿಯನ್ಸ್ ಆ್ಯಂಡ್ ಜನ ಮನಸ್ಸಲ್ಲಿ ಉಳ್ಕೋಬೇಕು ನನ್ನ ಪಾತ್ರ ಅನ್ನೋ ತುಂಬ ಆಸೆ ಪಡ್ತೀನಿ. ಆ್ಯಂಡ್ ಅದು ಆ ನಿಟ್ಟಿನಲ್ಲಿ ನಾನು ಯೂಶಲಿ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ಒಂದಷ್ಟು ಹಿಂದಿನ ನಿಮ್ಮ ಸಿನಿಮಾಗಳು ನೋಡ್ಕೊಂಡ್ ಬರ್ತಾ ಇದ್ರೆ ಒಂದಕ್ಕೊಂದು ವೆರೈಟಿ ಆಗಿದೆ, ಒಂದೇ ತರ ಹೋಗ್ತಿಲ್ಲ. ಈಗ ಲಾಸ್ಟ್ ಟೈಮ್ ಗೌಳಿ ಅಂತ ತಗೊಂಡ್ರೆ ಪಕ್ಕಾ ಹಳ್ಳಿ ಶೇಡ್, ಆ ಒಂದು ಸ್ಲ್ಯಾಂಗ್ ಆಗಿರ್ಬೋದು, ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಆಗಿರ್ಬೋದು. ಅದಾದ್ಮೇಲೆ ಆಟಗಾರದಲ್ಲಿ ತಗೊಂಡ್ರೆ ಪಾಸಿಟಿವ್ ಆಗಿ, ಆಮೇಲೆ ಸ್ವಲ್ಪ ನೆಗೆಟಿವ್ ಶೇಡ್ ಬರೋದು, ಈ ತರ ಒಂದಷ್ಟು ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇದ್ರಲ್ಲಿ ಅಂತ ನೋಡಿದ್ರೆ ಕ್ಯಾರೆಕ್ಟರ್ ಅಲ್ಲೇ ಗೊತ್ತಾಗ್ತಾ ಇದೆ. ಸೊ ಆ ಒಂದು ಶೂಟ್ ಮಾಡೋ ಟೈಮಲ್ಲಿ ಏನಾದ್ರು ಸ್ವಲ್ಪ ಆಂಬಿಯನ್ಸ್ ಹೆಂಗಿತ್ತು ನಿಮ್ಗೆ ಆ ಟೈಮಲ್ಲಿ? ಆಂಬಿಯನ್ಸು ನನ್ನ ಒಳಗಿನ ಆಂಬಿಯನ್ಸ್ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು, ಬಿಕಾಸ್ ನಾನು ಬೇರೆ ಏನೋ ಪಾತ್ರನ ಮಾಡ್ತಾ ಇದ್ದಿದ್ದರಿಂದ. ಮೈ ಚಾಲೆಂಜ್ ವಾಸ್ ಟು ಕೀಪ್ ಮಿ ಮೈಸೆಲ್ಫ್ ವೆರಿ ಹ್ಯಾಪಿ ಸ್ಪೇಸಲ್ಲಿ ಇಟ್ಕೋಬೇಕಿತ್ತು ಆ ಪಾತ್ರನ ನಾನು ಮಾಡಬೇಕಾದ್ರೆ. ಆ್ಯಂಡ್ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಇದ್ದಿದ್ದು ನಿಜ ಆ ಪಾತ್ರ ಮಾಡ್ಬೇಕಾದ್ರೆ ನನಗೆ. ಹಾಗಾಗಿನೇ ಇವಾಗ ಸ್ವಲ್ಪ ಆತಂಕ ಇರೋದು ನನಗೆ. ನಾವು ಸ್ಟಾರ್ಟಿಂಗ್ ಮಾಡಿ ಶೆಡ್ಯೂಲೇ ತುಂಬ ಇಂಟೆನ್ಸ್ ಇತ್ತು, ತುಂಬ ಡ್ರಾಮಾ ಜಾಸ್ತಿ ಇದ್ದಿದ್ದರಿಂದ ನಮ್ಗೆ ಆ ಮೂಡ್ ಅವಾಗಲೇ ಕಟ್ಕೊಟ್ಬಿಡ್ತು, ಆ ಪಾತ್ರದ ಮೂಡನ್ನು ತುಂಬ ಸ್ಟ್ರಾಂಗ್ ಆಗಿ. ದಟ್ ನಾನು ಯಾರೋ ಬೇರೆ, ನಾನು ಯಾರೋ ಅನ್ನೋ ಒಂದು ಭಾವನೆ ತುಂಬ ಹೆಚ್ಚಾಗಿ ಕಾಡ್ತಾ ಇತ್ತು ಆ ಪ್ರೊಸೆಸ್ಸಲ್ಲಿ. ಆ್ಯಂಡ್ ಐ ಆಮ್ ಆಲ್ವೇಸ್ ಅಪ್ ಫಾರ್ ದಿಸ್ ಚಾಲೆಂಜಸ್. ನಿಮಗೆ ಮೆನ್ಷನ್ ಮಾಡ್ದಂಗೆ ಆಟಗಾರ ಆಗಿರ್ಬೋದು, ಇವನ್ ಕನ್ನಡಿಗ ಅಂತ ಒಂದೊಂದು ಸಿನಿಮಾ ಮಾಡಿದ್ದೀನಿ ನಾನು, ದಟ್ಸ್ ಇನ್ ZEE5. ಅದ್ರಲ್ಲಿ ನಾನು ಭಟ್ಕಳ ಮತ್ತು ಸಿರ್ಸಿ ಸಾಗರ ಆ ಕಡೆ ಭಾಷೆಯಲ್ಲಿ ಮಾತಾಡಿರುವಂಥ ಕನ್ನಡ ಡೈಲೆಕ್ಟ್ಸ್ ಕಂಪ್ಲೀಟ್ ರುದ್ರಿಲಿ ಕಂಪ್ಲೀಟ್ ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡಿದ್ದೀನಿ. ಇದರಲ್ಲಿ ಸಿರ್ಸಿ ಭಟ್ಕಳ ಸಾಗರದ ಆ ಡೈಲೆಕ್ಟ್ ಮಾತಾಡಿದ್ದೀನಿ. ಗೌಳಿನಲ್ಲಿ ಬರೋದು ಬಾರ್ಡರ್, ಅಲ್ಲಿ ಉತ್ತರ ಕರ್ನಾಟಕ ಮತ್ತು ಬೇರೆ ಯಾವುದೋ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಿಕ್ಸ್ಡ್ ಮಾಡಿರುವಂಥ ಭಾಷೆ. ಪ್ಯೂರ್ ಉತ್ತರ ಕರ್ನಾಟಕ ಬರಲ್ಲ. ಗೊಂಬೆಗಳೆಲ್ಲ ಬರೀ ಒಂದು ಸ್ಲಮ್ ಅಲ್ಲಿ ನಡೆಯುವಂಥ ಒಂದು ಕತೆ, ಆ್ಯಂಡ್ ಒಂದು ಗ್ರೇ ಶೇಡ್. ಈ ಥರ ಐ ಹ್ಯಾವ್ ಟ್ರೈಡ್. ತುಂಬ ವರ್ಸಟೈಲ್ ಆಗಿ ಮಾಡೋಕ್ಕೆ ಸಿಕ್ತು ನನಗೆ. ಆ ವಿಷಯಕ್ಕೆ ತುಂಬ ಖುಷಿ ಇದೆ. ಐ ಹೋಪ್ ಇದೇ ಥರ ಬೇರೆ ಬೇರೆ ಪಾತ್ರಗಳು ನನಗೆ ಹುಡುಕಿ ಬರಲಿ, ನನಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಐ ಲವ್ ಸಮಥಿಂಗ್ ಆ ಥರ ಪರ್ಫಾರ್ಮ್ ಮಾಡೋದಕ್ಕೆ. ಹಂಗಲ್ಲದೆ ನಂಗೆ ಲವ್ ಸ್ಟೋರೀಸು ತುಂಬ ಇಷ್ಟ, ರಾಮ್ ಕಾಮ್ಸು. ಆ ನಿಟ್ಟಿನಲ್ಲಿ ಇದು ತುಂಬ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾ ಮಾಡಬೇಕಾದ್ರೆ. ಬಾನು ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಪಾವನ್ ಅವರ ಯಾಕೆ? ಬಿಕಾಸ್ ಈ ಕ್ಯಾರೆಕ್ಟರ್ ಬಂದು ಸಿಕ್ಕಾಪಟ್ಟೆ ಮೆಚ್ಯೂರ್ಡ್ ಕ್ಯಾರೆಕ್ಟರ್. ಸೊ ಒಂದು ದೇ ಹ್ಯಾಸ್ ಟು ಟೇಕ್ ದ ಕ್ಯಾರೆಕ್ಟರ್ ವೆರಿ ಸೀರಿಯಸ್ಲಿ. ಸೊ ಅವ್ರಿಗೆ ಯಾವುದೇ ಒಂದು ಕ್ಯಾರೆಕ್ಟರ್ ಅಥವಾ ಜವಾಬ್ದಾರಿ ಕೊಟ್ಟರೆ ಸೀರಿಯಸ್ ಆಗಿ ತಗೊಂತಾರೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಇಷ್ಟು ಜರ್ನಿಯಲ್ಲಿ ನನಗೆ ಸಿಕ್ಕಿರೋ ಅಂಥದ್ದು. ಸೊ ಅವರು ಶಿ ಈಸ್ ಡೆಫಿನೆಟ್ಲಿ ಸೂಟಬಲ್ ಫಾರ್ ದಿಸ್ ಕ್ಯಾರೆಕ್ಟರ್, ಬಿಕಾಸ್ ಅಷ್ಟು ರಿಸರ್ಚ್ ಮಾಡ್ತಾರೆ, ತಯಾರಿ ಮಾಡ್ಕೊಂಬರ್ತಾರೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ, ನಾನು ಚಾನಲ್ ಬಗ್ಗೆ ಏನು ತಿಳ್ಕೊಂಡಿರಲ್ಲ. ನಾವು 2 ತಿಂಗಳು ಹಿಂದೆ ಮಾಡಿರೋದ್ರಿಂದ ನೀವು ನನಗೆ ಗೊತ್ತಷ್ಟೇ. ಈ ಹಿಂದೆ ಬೇರೆ ಯಾವುದೋ ಚಾನಲ್ ಮಾಡಿದ್ರೆ ನಂಗೇನು ಬ್ಲ್ಯಾಂಕ್ ಆಗಿ ಹೋಗಿ ಕೂತ್ಕೊಂತೀನಿ ನಾನು. ಅವ್ರು ಹಂಗಲ್ಲ, ಬಂದು ನೀವೇನು ಮಾಡಿದ್ದೀರ, ನೀವೇನು ಪ್ರಶ್ನೆಗಳು ಕೇಳ್ಬೋದು, ಹಿಂದೆ ಯಾವ್ಯಾವ ಯೂಟ್ಯೂಬ್ಗಳು ಮಾಡಿದ್ದಾರೆ ಅನ್ನೋದನ್ನೆಲ್ಲವನ್ನು ಸ್ಟಡಿ ಮಾಡೋ ಅಂತ ಒಂದು ಮನೋಭಾವ ಇಟ್ಕೊಂಡಿರ್ತಾರೆ. ಸೊ ದಟ್ಸ್ ವೈ ದಟ್ ವಾಸ್ ನೆಸೆಸರಿ ಆ್ಯಂಡ್ ರಿಕ್ವೈರ್ಡ್, ಬಿಕಾಸ್ ಆಸ್ ಎ ಬಾನು ಇನ್ ದ ಸಿನಿಮಾ ಶಿ ಈಸ್ ಎ PhD ಹೋಲ್ಡರ್, PhD ಮಾಡ್ತಾ ಇರ್ತಾರೆ. ಸೊ PhD ಅವ್ರು ಅಷ್ಟು ಪ್ರಿಪೇರ್ ಆಗಿರಬೇಕು ಅನ್ನೋದಕ್ಕೆ ಶಿ ಈಸ್ ಪರ್ಫೆಕ್ಟ್ ಅಂತ ನಾನು ಅನ್ಕೊಂತೀನಿ.
ಎಷ್ಟೆಲ್ಲ ರಿಸರ್ಚ್ ಮಾಡಿದ್ದಾರೆ ಬಾದು ಅನ್ನೋ ಆಯ್ಕೆ ಮಾಡ್ಕೊ ಬಿಕಾಸ್ ಐ ಮೀನ್ ಆ ಪಾತ್ರನ ಸೆಲೆಕ್ಟ್ ಮಾಡಬೇಕಾದ್ರೆ ದೇ ಹ್ಯಾಡ್ ಫ್ಯೂ ಗುಡ್ ಆಪ್ಷನ್ಸ್ ಆಲ್ಸೋ. ಅದನ್ನೆಲ್ಲ ಹೊರತಾಗಿ ಅವ್ರು ನನ್ನನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಯಾವತ್ತೂ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಇಡೀ ಟೀಮ್ಗೆ, ಶಶಿ ಅವ್ರಿಗೆ. ಬಿಕಾಸ್ ಎವ್ರಿ ಆಪರ್ಚುನಿಟಿ ಮೇಕ್ಸ್ ಎ ಡಿಫ್ರೆನ್ಸ್ ಟು ಎವ್ರಿಬಡಿ ಅವ್ರ ಕೆರಿಯರ್ನಲ್ಲಿ. ಸೊ ನಂಗೆ ಆ ಥರ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಸಿನಿಮಾ. ಹಾಗಾಗಿ ಐ ಆಮ್ ಗ್ರೇಟ್ಫುಲ್. ಬಟ್ ಈ ಸಿನಿಮಾ ಬಹಳ ಹಿಂದಿನೇ ಲಾಂಚ್ ಆಗಿತ್ತು, ಬಟ್ ತುಂಬಾ ಲೇಟ್ ಆಯ್ತು, ತುಂಬಾ ಟೈಮ್ ಆಯ್ತು. ಏನ್ ರೀಸನ್ ಏನಿರ್ಬೋದು ಸರ್? ಇದು ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾದಲ್ಲಿರೋ ಒಂದೆರಡು ಪಾತ್ರಗಳು ತೀರ್ಕೊಂಡ್ರು, ಬುಲೆಟ್ ಪ್ರಕಾಶ್ ಸರ್ ಆಗಿರಲಿ ಇವರೆಲ್ಲ. ಸೊ ಅವರ ಪಾತ್ರಗಳನ್ನ ರೀಮೋಲ್ಡ್ ಮಾಡೋದಕ್ಕೆ, ಅದನ್ನು ಹೆಂಗ್ ಕತೆ ಅಡ್ಜಸ್ಟ್ ಮಾಡೋದಕ್ಕೆ ಅನ್ನೋದು ಪ್ರಿಪ್ರೇಷನ್ಸ್ ಅಲ್ಲಿ ಒಂದಷ್ಟು ಟೈಮ್ ಸಿನಿಮಾ ಇದ್ದಾರೆ, 100% ಇದ್ದಾರೆ. ಸೊ ಅದನ್ನೆಲ್ಲವನ್ನು ಅಂದರೆ ಕೆಲವೊಬ್ರು ಡಬ್ಬಿಂಗ್ ಆಗಿರಲಿಲ್ಲ, ಕೆಲವ್ರದ್ದು ಏನೇನೋ ಈ ಥರ ಇದ್ದು ಆ ಕೆಲವು ಇನ್ಸಿಡೆಂಟ್ಸ್. ಮತ್ತು ಈ ಕಥೆಯಲ್ಲಿ ನಾವು ಸಿನಿಮಾ ನೋಡಿದಾಗ ಇನ್ನೊಂದಷ್ಟು ಬದಲಾವಣೆಗಳು ಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಬದಲಾವಣೆಗಳಿಗೋಸ್ಕರ ಒಂದು ಸ್ವಲ್ಪ ಟೈಮ್ ತಗೊಂಡು, ಹಾಗೂ ಒಂದು ಸ್ವಲ್ಪ ಪ್ರೊಡಕ್ಷನಲ್ಲೂ ಒಂದು ಸ್ವಲ್ಪ ಕೈ ಬದಲಾವಣೆಗಳಾಯಿತು. ಸೊ ಹಂಗಾಗಿ ಇಸ್ ಅ ಓಪನ್ ಥಿಂಗ್ಸ್. ನಾವು ಮುಚ್ಚಿಟ್ಕೊಂಡು 1000 ಆನ್ಸರ್ ಕೊಡ್ಬೋದು, ಇಲ್ಲ ಇನ್ನು ಬ್ಯೂಟಿಫುಲ್ ಆಗಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಆಗೋಕ್ಕೆ ಅಷ್ಟು ಟೈಮ್ ತಗೊಳತ್ತೆ ಅಂತ ಒಂದು ಡವ್ ಹೊಡಿಬೋದು. ಬಟ್ ಅಲ್ಲ, ಇದೇ ಸತ್ಯ. ಸೊ ಇಟ್ ಟುಕ್ ಇಟ್ಸ್ ಓನ್ ಟೈಮ್, ಬಟ್ ಇಟ್ ಈಸ್ ಕಮಿಂಗ್ ಮಚ್ ಬೆಟರ್ ಅಂತ ನಾನು ಅನ್ಕೊಂಡೆ. ಓಕೆ, ಸೂಪರ್ ಸೂಪರ್. ನೀವು ಬಿಗ್ ಬಾಸ್ ನೋಡ್ತೀರಾ? ಶೂಟಿಂಗ್ ಅಲ್ಲಿ ಬಿಸಿ ಇರ್ತೀರಾ, ಬಟ್ ಫ್ರೀ ಇದ್ದಾಗ ಏನಾದ್ರು ನೋಡ್ಬೇಕು ಅಂತ ಇಲ್ಲ, ಆಕ್ಚುಲಿ ಪರ್ಪಸ್ಫುಲಿನೇ ನೋಡಲ್ಲ ನಾನು, ಬೇಕು ಅಂತಾನೆ ನೋಡಲ್ಲ. ಅಡಿಕ್ಟ್ ಆಗ್ಬಿಡ್ತೀವಿ, ಎವ್ರಿ ಡೇ ನೋಡ್ಬೇಕು ಅನ್ಸುತ್ತೆ, ಇಟ್ಸ್ ಅ ಡಿಸ್ಟ್ರಾಕ್ಷನ್. ಸೊ ಹಾಗಾಗಿ ನಾನು ಆದಷ್ಟು ಪರ್ಪಸ್ಫುಲಿ ಅವಾಯ್ಡ್ ಮಾಡ್ತೇನೆ. ಸೊ ಒಂದ್ ಸೀಸನ್ ಇದುವರೆಗೂ ನೋಡ್ಬೇಕು ಅಂತ ಎಪಿಸೋಡ್ಸ್ಗಳು ನೋಡಿದ್ದೀನಿ, ಇವ್ರದ್ದು ಸೀಸನ್ ಎಪಿಸೋಡ್ಸ್ಗಳೆಲ್ಲ ನೋಡಿದ್ದೀನಿ. ಆ್ಯಂಡ್ ಪ್ರಥಮ ಅವ್ರದ್ದು ತುಂಬ ನೋಡಿದ್ದೀನಿ. ಆ ಎರಡು ತುಂಬ ಚೆನ್ನಾಗಿ ನೆನಪಿದೆ, ಇನ್ಯಾವುದು ಅಷ್ಟು ನೆನಪಿಲ್ಲ. ಸೊ ಈಗಿನ ಸೀಸನ್ ತುಂಬಾನೇ ಟ್ರೆಂಡ್ ಆಗ್ತಾ ಇತ್ತು. ಬಟ್ ಅದೇ ನನ್ನ ಕಾನ್ಶಿಯಸ್ ಕಾಲ್ ಅದು ನೋಡದೇ ಇರೋದು. ಬಿಕಾಸ್ ಎವ್ರಿ ಡೇ ಇಟ್ ವಿಲ್ ಕಾಲ್ ಅಲ್ಲ, ಟೈಮ್ ಬರ್ತಿದಂಗೆ ಹೋಗ್ಬೇಕು, ಮಾಡಬೇಕು, ಎಲ್ಲೇ ಇದ್ರು ಏನೇ ಇದ್ರು ಅದೊಂದು ಕಾಲಿಂಗ್ ಇರುತ್ತೆ. ಸೊ ಬೇರೆ ಬೇರೆ ಕಮಿಟ್ಮೆಂಟ್ಸ್ ತುಂಬ ಇದ್ದಿದ್ರಿಂದ ಅದಕ್ಕೆ ಬೇಡ, ಪ್ರಿಯಾರಿಟೈಸ್ ಮಾಡೋದು ಬೇಡ ಶೋನ ನೋಡೋದು ಅಂತ ನಾನು ಕಾನ್ಶಿಯಸ್ ಆಗಿ ಅವಾಯ್ಡ್ ಮಾಡಿ. ಸೊ ಬಟ್ ನನಗೆ ನೀವು ಫಿಟ್ನೆಸ್ಗೆ ಅಡಿಕ್ಟ್ ಆಗಿದ್ದೀರಾ ಅಂತ ಅನಿಸ್ತದೆ, ಹೌದಾ? ಫಿಟ್ನೆಸ್ಗೆ ಅಡಿಕ್ಟ್ ಆಗೀನಿ ಬಿಕಾಸ್ ನಾನು ಆಮೇಲೆ ಸ್ಟೇಟ್ ಲೆವೆಲ್ ಅಥ್ಲೆಟ್, ಚಿಕ್ಕ ವಯಸ್ಸಿಂದನೂ ಇದೆ. ಫ್ರಮ್ 5th ಸ್ಟ್ಯಾಂಡರ್ಡಿಂದನೂ ಐ ಮೀನ್ ಟು ಸ್ಪೋರ್ಟ್ಸ್. ಸೊ ಐಮ್ ಎ ರನ್ನರ್ ಇನ್ ಲೈಕ್ ರನ್ನಿಂಗ್, ಐಮ್ ಎ ರನ್ನರ್ ಲೈಕ್ 100, 200, ಲಾಂಗ್ ಜಂಪ್, ಖೋಖೋ, ವಾಲಿಬಾಲ್, ಥ್ರೋಬಾಲ್ ಆ್ಯಂಡ್ ರಿಲೇ. I was a Coco captain, I was a champion in my school days. So state level ವರೆಗೂ ರೆಪ್ರೆಸೆಂಟ್ ಮಾಡಿದ್ದೀನಿ ನಮ್ಮ ಸ್ಕೂಲ್ನ ನಾನು. ಆ್ಯಂಡ್ ಅದಾದಮೇಲೆ ಬಿಕಾಸ್ ಐ ಚೋಸ್ ಟು ಬಿ ಹಿಯರ್ ಸಿನಿಮಾದಲ್ಲಿ, ಸೊ ಅಲ್ಲಿಂದನೂ ಹಂಗೆ ಕಂಟಿನ್ಯೂ ಆಯ್ತು. ಫಿಟ್ನೆಸ್ ಏನು ಕಷ್ಟ ಆಗಲ್ಲ ನಿಮಗೆ ಅವಾಗಿಂದ? ತುಂಬ ಏನು ಕಷ್ಟ, ಯಾಕಂದ್ರೆ ಅವಾಗ ಹೆಂಗ್ ನೋಡಿದ್ನೋ ಇವಾಗಲೂ ಹಂಗೆ ಇದಾರೆ. ಐ ರನ್, ನನಗೆ ತುಂಬ ಡೈಲಿ ಇಷ್ಟ. ರನ್ ಮಾಡ್ತೀರಾ? ನಾಟ್ ಎವ್ರಿ ಡೇ, ರಿಕ್ವೈರ್ ಇಲ್ಲ. ಬಿಕಾಸ್ ಡಯಟ್ ಚೆನ್ನಾಗಿದ್ದಷ್ಟು ನಿಮಗೆ ಫಿಸಿಕಲ್ ಆಕ್ಟಿವಿಟಿ ತುಂಬ ಇಂಟೆನ್ಸ್ ಆಗಿ ಮಾಡೋ ಅವಶ್ಯಕತೆ ಇರಲ್ಲ. 1 hour 45 minutes ಕೊಟ್ಟರೆ ಸಾಕಾಗುತ್ತೆ. ಸೊ ಐ ಜಸ್ಟ್ ಜಾಗ್. ಅಂಡ್ ಮೆಹಬೂಬಾ ಸಿನಿಮಾ ಲಾಂಚ್ ಆಗ್ತಾ ಇದೆ ಅಂದಾಗ್ಲೇ ಗೊತ್ತಾಗಿದ್ದು ಶಶಿ ಅವ್ರು 6 ಪ್ಯಾಕ್ ಅಲ್ಲಿ ಕಾಣಿಸ್ಕೊಂಡಿದ್ರು, ಒಳ್ಳೆ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರು. ಸೊ ಹೆಂಗೆ ಫಿಟ್ನೆಸ್ ಹೆಂಗ್ ಕಾಪಾಡ್ಕೊಂಡ್ ಬರ್ತೀರಾ ಅಲ್ಲಿಂದ ಇಲ್ಲಿವರೆಗೂ? ಒಂದು ಲಾಂಗ್ ಗ್ಯಾಪ್ ಕೂಡ ಆಯ್ತು. ಸೊ ಈಗೇನು 6 ಪ್ಯಾಕ್ ಅನ್ನೋದಿಲ್ಲ, ಬಟ್ 6 ಪ್ಯಾಕ್ ಬೇಕು ಅಂದರೆ ಒಂದು ವಾರಕ್ಕೆ ಅಥವಾ 15 ದಿನಕ್ಕೆ ಬರೋಷ್ಟು, ಅಂದರೆ ಫುಲ್ ಸಿಕ್ಕಾಪಟ್ಟೆ ರಿಪ್ಪ ಆಗೋ ಥರ ಅಲ್ಲ. ಬಟ್ ದ ಆಬ್ಸ್ ವಿಲ್ ಆಲ್ವೇಸ್ ಬಿ ದೇರ್ ಬ್ರದರ್. ಯಾರಿಗೆ ಆ ಮಸಲ್ ಏನು ಬಿಲ್ಡ್ ಆಗಿರುತ್ತೆ ಅದು ಹಂಗೆ ಇರುತ್ತೆ, ಅದ್ರ ಮೇಲೆ ಒಂದು ಸ್ವಲ್ಪ ಕೊಬ್ಬು ಕೂತಿರುತ್ತೆ. ಆ ಕೊಬ್ಬನ್ನು ಕರಗಿಸಿದ್ರೆ ಆಬ್ಸ್ ವಿಸಿಬಲ್ ಆಗುತ್ತೆ ಅಷ್ಟೇ, ಅದು ಆರಾಮಾಗಿ ಕಾಣುತ್ತೆ. ಸೊ ಅದಿದೆ. ಆಗ 6 ಪ್ಯಾಕ್ ಮಾಡಿದ್ದು ನಮ್ಮ ಸಾಂಗ್ ಶೂಟ್ಗೆ ಅಂತಲೇ 6 ಪ್ಯಾಕ್ ಮಾಡಿದ್ದೆ. ಆಗ ಮೆಹಬೂಬಾ ಸಾಂಗ್ ಶೂಟ್ಗೆ ಅಂತಲೇ 6 ಪ್ಯಾಕ್ ಮಾಡಿದ್ದು. ಈ ಸಾಂಗಲ್ಲಿ ಮತ್ತೆ ಅದು ಸ್ವಲ್ಪ ಪ್ರೊಡಕ್ಷನ್ ಎಲ್ಲ ಚೇಂಜ್ ಆಯ್ತಲ್ಲ, ಸೊ ಹಂಗಾಗಿ ಒಂದು ಸ್ವಲ್ಪ ಡಿಲೇಗಳ ಕಾರಣಗಳಿದ್ದಾವೆ ಅದು ಇದಾಗಕ್ಕೆ. ಸೊ ಈ ಸಾಂಗಲ್ಲಿ ಬ್ಯೂಟಿಫುಲ್ ಆಗಿರೋ ಬಾಡಿ ಕಾಣಿಸುತ್ತೆ, ಬಟ್ ಅದ್ರ 6 ಪ್ಯಾಕ್ ಬಾಡಿ ಅಲ್ಲ, ಬ್ಯೂಟಿಫುಲ್ ಆಗಿರೋ ಒಂದು ಬಾಡಿ. ಓಕೆ, ನೈಸ್. ಅಂಡ್ ಈ ತರ ಒಂದಷ್ಟು ಸಬ್ಜೆಕ್ಟ್ ಅಂತ ಬಂದಾಗ, ಹಿಂದೂ ಮುಸ್ಲಿಂ ಸಬ್ಜೆಕ್ಟ್ ಅಂತ ಬಂದಾಗ ಸಾಕಷ್ಟು ನ್ಯೂಸ್ ನೋಡಿರ್ತೀವಿ, ಸಾಕಷ್ಟು ಕಡೆ ಓದಿರ್ತೀವಿ, ಕೇಳಿರ್ತೀವಿ. ಇಂಥ ಸಬ್ಜೆಕ್ಟ್ ಅಂತ ಬಂದಾಗ ಹಿಂದೆನೂ ಒಂದಷ್ಟು ಈ ತರ ಸಬ್ಜೆಕ್ಟ್ ಇಟ್ಕೊಂಡ್ ಬಂದಾಗ, ಸೊ ಇಂಟರ್ವ್ಯೂ ಮಾಡಕ್ ಹೋದಾಗ ಕೇಳೋರು, ಒಂದು ಶೂಟ್ ನಡೀತಾ ಇತ್ತು, ಶೂಟ್ ಟೈಮಲ್ಲಿ ಯಾರೋ ಬಂದು ಗಲಾಟೆ ಮಾಡೋದು, ಇಲ್ಲ ರಿಯಲ್ ಆಗಿ ಕರ್ಕೊಂಡು ಹೋಗ್ತಾ ಇದ್ರಿ, ರಿಯಲ್ ಆಗಿ ಏನೋ ನಡೀತಾ ಇದೆ ಅಂತ ಬಂದು ಅಲ್ಲೇ ಆ ಸ್ಪಾಟ್ ಅಲ್ಲಿ ಬಂದು ಒಂದಷ್ಟು ಗಲಾಟೆ ಮಾಡಿರೋದೆಲ್ಲ ಕೇಳಿದ್ದೀನಿ ಅವ್ರ ಹತ್ರ. ಸೊ ನಿಮ್ಗೆ ಆತರ ಏನಾದ್ರು ಅನುಭವ ಆಗಿದೆಯಾ? ನಮ್ಗೆ ಆ ಥರ ಏನು ಆಗಿಲ್ಲ ಬೇಸಿಕ್ಲಿ, ಬಿಕಾಸ್ ನಾವು ಸೆಟ್ ಹಾಕಿ ಮಾಡಿರೋದ್ರಿಂದ. ಮೋಸ್ಟ್ ಆಫ್ ದಿ ಥಿಂಗ್ ಇದ್ರ ಮನೆಗಳಲ್ಲಿ ಮಾಡಿದ್ವಿ, ಸೆಟ್ಟಲ್ಲಿ ಮಾಡಿದ್ವಿ. ಫೈಟ್ಗಳು ನಮ್ಮ ಪ್ರಾಕ್ಸಿಮಿಟಿ ಇರೋ ಏರಿಯಾಗಳಲ್ಲೇ ಮಾಡಿರೋದ್ರಿಂದ ನಮ್ಗೆ ಆ ಥರ ಗೊಂದಲ ಗಲಾಟೆಗಳು ಏನು ನಡೆದಿಲ್ಲ. ಆ್ಯಂಡ್ ನಾವು ಚೂಸ್ ಮಾಡಿರೋ ಜಾಗಗಳು ಏನಾಗಿದ್ದಾವ ಆ ಥರ ಏನಾಗಿಲ್ಲ ಅನ್ಸುತ್ತೆ. ಹಂಗೇನಿಲ್ಲ. ನನಗೆ ಒಳ್ಳೆ ಇನ್ಸಿಡೆಂಟ್ ನೆನಪಾಗಿದ್ದೇನು ಅಂದರೆ, ಮೈಸೂರಲ್ಲಿ ಮಾರ್ಕೆಟಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅದು ನಮ್ಮ
ಟ್ರೈಲರಲ್ಲೂ ಇದೆ, ಸಿನಿಮಾಲ್ಲೂ ಎಲ್ಲದರಲ್ಲೂ ಇದೆ ಆ ಸೀನ್. ಒಬ್ಬ ಮೌಲ ಅಂದರೆ ಈ ನವಿಲ್ಗರಿ ಎತ್ಕೊಂಡ್ಬಂದು ಹಿಂಗೆ ಧೂಪ ಹಾಕ್ತಾರಲ್ಲ, ಶಾರ್ಟ್ ಇದೆ, ಕ್ಯಾಮ್ರಾ ಕಾಣಿಸ್ತಿಲ್ಲ ಯಾರಿಗೂ. ನಾನು ಪಾವನ ಇಬ್ರು ನಡ್ಕೊಂಬರ್ತಾ ಇದ್ವಿ ಮಾರ್ಕೆಟಲ್ಲಿ. ಇವರು ಮುಸ್ಲಿಂ ಡ್ರೆಸ್ ಹಾಕೊಂಡಿರೋದ್ರಿಂದ ಟಕ್ಕಂದು ನಿಲ್ಲಿಸ್ಬಿಟ್ಟು ಇವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ನನಗೂ ಹಾಕೊಂಡ್ಬಿಟ್ಟು 10 ನಿಮಿಷ ಕ್ಯಾಮ್ರಾ ರೋಲಿಂಗಲ್ಲಿದೆ, ಅವ್ರ ಮಂತ್ರ ಓದ್ತಾನೆ ಅವ್ರೆ. ಆಯ್ತು ಬಿಡ್ರಪ್ಪ, ಟೇಕ್ ಹೋಗ್ಬೇಕು, ಶಾರ್ಟ್ ನಡೀತಾ ಇದೆ, ಲೇಟ್ ಆಯ್ತು. ನಂಗೆ ನ್ಯಾಚುರಲ್ ಆಗಿ ಬರ್ತಿದ್ವಿ. ನಾವಿನ್ನ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಬಂದು ಆ ವೇಕ್ಷ ಹಾಕ್ಸಿ ಅದೆಲ್ಲ ಮಾಡ್ಸಕ್ಕೆ ಒಂದಷ್ಟು ಖರ್ಚು. ಆ ಥರ ಮಾಡ್ತಾರ ಇಲ್ಲಿ ಹೋಗೋದಿಲ್ಲ, ಅದು ನ್ಯಾಚುರಲ್ ಆಗೈತೆ, ಹಂಗೆ ಬಿಟ್ಬಿಟ್ಟೋದು. ಜ್ಞಾಪಕ ಇದೆ ನಿಮ್ಗೆ ಅದು? ಆ ಶಾರ್ಟ್ ಹಂಗೆ ಟ್ರೈಲರ್ಗೂ ಇದೆ, ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ ಈ ಮ್ಯಾಟ್ರ್ ಮಾತಾಡ್ಲೇಬೇಕು. ಸೇಮ್ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಸೆಲ್ಫ್ಲೆಸ್ ಎಕ್ಸ್ಪ್ರೆಷನ್, ಒಂದು ನಿಸ್ವಾರ್ಥ ಭಾವನೆ ಅದು, ಅಲ್ವಾ? ನೀನು ಬೇರೆಯವ್ರಿಗೇನೋ ಮಾಡಕ್ಕೆ ಹೊಡ್ತೀಯಾ ಅಂತಂದರೆ ಇಟ್ಸ್ ಲವ್, ಇಟ್ಸ್ ಪ್ಯೂರ್, ಇಟ್ಸ್ ಬಿಕಾಸ್ ಆಫ್ ಪ್ರೀತಿನೇ ನೀವು ಬೇರೆಯವ್ರಿಗೇನೋ ಒಂದು ಕೊಡೋದು, ತೋರಿಸೋದು ಎಕ್ಸ್ಪ್ರೆಷನ್. ಇಟ್ಸ್ ಅನ್ ಸೆಲ್ಫ್ಲೆಸ್ ಎಕ್ಸ್ಪ್ರೆಷನ್. ಸೊ ಜಾತಿ ಅಂತ ಬಂದಾಗ ಅದೆಲ್ಲ ನಾವು ನಮ್ಮ ಕಂಫರ್ಟ್ಗೆ ಮಾಡಿಕೊಂಡು ಇದನ್ನ ಎತ್ತಾಡ್ತಿದ್ದೀವಿ. ಬಟ್ ಧರ್ಮಗಳೆಲ್ಲವೂ ನಮ್ಮ ನಂಬಿಕೆ, ನಮ್ಮ ಆಚಾರಗಳು. ನಾನು ನಂಬ್ತೀನಿ, ನಾನು ಕಂಪ್ಲೀಟ್ಲಿ ನಂಬ್ತೀನಿ. ನಾನು ಎಲ್ಲಿಂದ ಬಂದಿದ್ದೀನಿ ಅದ್ರ ಬಗ್ಗೆ ಸ್ಟ್ರಾಂಗ್ ಆಗಿದೆ ನನಗೆ, ಸ್ಟ್ರಾಂಗ್ ಆಗಿ ನಾನು ಅದನ್ನು ರೆಪ್ರೆಸೆಂಟ್ ಮಾಡ್ತೀನಿ. ಹಾಗಂತ ನಾನು ಬೇರೆಯವ್ರು ಇಷ್ಟ ಇಲ್ಲ, ಈಗ ಕನ್ನಡ ನನ್ನ ತಾಯಿ ಅಂದ ತಕ್ಷಣ ಬೇರೆಯವ್ರು ಕನ್ನಡ ಬೇರೆ ಭಾಷೆಯವರನ್ನು ನಾನು ಅನ್ಯತೆ ಭಾವಿಸಲ್ಲ ಅಲ್ವಾ? ಹಾಗೇನೆ ಜಾತಿ ಧರ್ಮಗಳು ಅಷ್ಟೇ. ನನಗೆ ನಾನೇನು ರಿಚುವಲ್ಸ್ ಫಾಲೋ ಮಾಡ್ತೀನಿ, ಗೌರವ ಇದೆ, ಪ್ರೀತಿ ಇದೆ, ನಂಬಿಕೆ ತುಂಬ ಇದೆ, ನಾನು ಎಲ್ಲವನ್ನೂ ಮಾಡ್ತೀನಿ. ಹಾಗೆ ಬೇರೆಯವ್ರು ಅವ್ರವ್ರದ್ದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ, ಅದಕ್ಕೂ ಅಷ್ಟೇ ಗೌರವ ಇದೆ. ನನಗೆ ಅವ್ರು ತೊಂದರೆ ಮಾಡಿಲ್ಲ, ನಾನು ಅವ್ರಿಗೆ ತೊಂದರೆ ಮಾಡಲ್ಲ. ಯಾರಿಗೂ ಮಾಡ್ತಿಲ್ಲ, ಬಟ್ ಇವರೇ ಅದನ್ನು ಹುಟ್ಟು ಹಾಕೊಂಡು ಒಂದೊಂದ್ಸಲ ಆಗ್ತಿದೆ ಅಂತ ನಾವು ಬಿಂಬಿಸ್ಕೋತೀವಿ ಏನೋ ಗೊತ್ತಿಲ್ಲ. ಬಟ್ ನನಗೆ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಪೀಪಲ್. ನನಗೆ ವ್ಯಕ್ತಿತ್ವ ಮುಖ್ಯ, ಅವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ.